ಟ್ಯೂಬ್ ಟೆಸ್ಟ್ ಅಥವಾ ಈ HSG ಟೆಸ್ಟ್ ಗೆ ಹೇಗೆ ಪೇಷಂಟ್ಸ್ ಪ್ರಿಪೇರ್ ಆಗಿ ಬರಬೇಕು. ನಂಬರ್ 1, ಒಬ್ರು ಅಟೆಂಡರ್ ನ ಜೊತೆಗೆ ಕರ್ಕೊಂಡು ಬನ್ನಿ. ಯಾಕೆಂತಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, HSG ಮಾಡಿದಾಗ ಪೈನ್ ಆಗ್ಬಹುದು, ಸ್ವಲ್ಪ ಸುಸ್ತಾಗಬಹುದು. ಹಾಗಾಗಿ ಒಬ್ರು ಅಟೆಂಡರ್ ಇದ್ರೆ ಒಳ್ಳೇದು. ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ವಿತಿನ್ 10th ಡೇ ಈ HSG ಟೆಸ್ಟ್ ಅಥವಾ ಟ್ಯೂಬ್ ಟೆಸ್ಟ್ ಮಾಡಿಸಬೇಕು. ನಂಬರ್ 3, ಆದಷ್ಟು ಡಾರ್ಕ್ ಕಲರ್ ಡ್ರೆಸ್ ನ ಹಾಕೊಂಡ್ ಬನ್ನಿ. ಯಾಕಂದ್ರೆ ಸ್ವಲ್ಪ ಸ್ಪಾಟಿಂಗ್ ಅದೆಲ್ಲ ಆಯ್ತು ಅಂತಂದ್ರೆ ಲೈಟ್ ಕಲರ್ ಡ್ರೆಸ್ ಅಲ್ಲಿ ಆಬ್ವಿಯಸ್ ಆಗಿ ಕಾಣುತ್ತೆ. ನಂಬರ್ 4, ಸ್ಯಾನಿಟರಿ ಪ್ಯಾಡ್ಸ್ ಒಂದ್ 2-3 ತಗೊಂಡ್ ಬಂದ್ರೆ ಒಳ್ಳೇದು. ಆ ಟೈಮ್ ಸ್ವಲ್ಪ ಬ್ಲೀಡಿಂಗ್ ಇರೋದ್ರಿಂದ ಅದು ಯೂಸ್ ಆಗುತ್ತೆ. ಅಂಡ್ ನಂಬರ್ 5, ಟೈಮ್ ಇಟ್ಕೊಂಡ್ ಬನ್ನಿ. ಯಾಕಂದ್ರೆ ಈ ಪ್ರೊಸೀಜರ್ ಈ ಪ್ರೊಸೀಜರ್ ವಿತಿನ್ 15-20 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಕೆಲವೊಂದು ಇಂಜೆಕ್ಷನ್ಸ್, ಸ್ಕ್ಯಾನಿಂಗ್, ಸ್ಕ್ರೀನಿಂಗ್ ಮಾಡ್ಬೇಕಾಗತ್ತೆ. ಪ್ಲಸ್ ಪೋಸ್ಟ್ ಪ್ರೊಸೀಜರ್ ಸ್ವಲ್ಪ ರೆಸ್ಟ್ ನೀವು ತಗೋಬೇಕಾಗತ್ತೆ. ಸೊ ಸ್ವಲ್ಪ ಟೈಮ್ ಇಟ್ಕೊಂಡ್ ಬಂದ್ರೆ ಒಳ್ಳೇದು. ಅಂಡ್ ಆಫ್ ಕೋರ್ಸ್ ಫಸ್ಟ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ರೆ ಸೊ ಎಲ್ಲ ಕೋಆರ್ಡಿನೇಟೆಡ್ ಆಗಿ ಆಗುತ್ತೆ. ನಿಮ್ಗೂ ಜಾಸ್ತಿ ವೈಟಿಂಗ್ ಟೈಮ್ ಇರೋದಿಲ್ಲ. ತುಂಬಾ ಸೆಂಟರ್ ಅಲ್ಲಿ ಏನಾಗುತ್ತೆ, ಈ ಪ್ರಿಪರೇಷನ್ಸ್ ಹೇಳೋದಿಲ್ಲ. ಸೊ ಪೇಷಂಟ್ಸ್ ಏನ್ ಮಾಡ್ತಾರೆ, ಪಾಪ ಒಬ್ಬರೇ ಬಂದ್ಬಿಡ್ತಾರೆ. ಆಮೇಲೆ ಹೇಳಿದಾಗ ಪಾಪ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅವಾಗ ಮತ್ತೆ ವಾಪಸ್ ಹೋಗಿ ಬರೋದೆಲ್ಲ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಗೆ ಗೊತ್ತಿರೋರಲ್ಲಿ ಯಾರು ಇನ್ಫರ್ಟಿಲಿಟಿ ಟೆಸ್ಟ್ ಗಳು ಮಾಡಿಸ್ಕೊಳ್ತಾ ಇದ್ರೆ ಇನ್ಫಾರ್ಮೇಶನ್ ಅವ್ರಿಗೆ ಹೇಳಿ, ತಿಳುವಳಿಕೆ ಹೇಳಿ, ಅಂಡ್ ಈ ವಿಡಿಯೋಸ್ ನ ಅವ್ರಿಗೆ ಕಳಿಸಿ. ಸೊ ದಟ್ ಅವ್ರಿಗೂ ನೀವು ಎಜುಕೇಟ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು.